ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಶಾಸಕರಿಗೆಲ್ಲ ಬೇಕಾ ಬಿಟ್ಟಿಯಾದಂಥ ಸವಲತ್ತುಗಳನ್ನು, ಬಿಟ್ಟಿಯಾದಂಥ ಟೂರ್ಗಳನ್ನು, ಬಿಟ್ಟಿಯಾದಂಥ ಜನರ ತೆರಿಗೆ ಹಣವನ್ನು ಪೋಲ್ ಮಾಡುವಂಥ ಅಧಿಕಾರ ಯಾರು ಕೊಟ್ಟಿಲ್ಲ. ನಿಮ್ಗೆ ಹಕ್ಕುಗಳಿದ್ದಾವೆ, ಅದೇ ರೀತಿಯಾದಂಥ ಜವಾಬ್ದಾರಿಗಳು ಕೂಡ ಇದ್ದಾವೆ. ಜನ ನಿಮ್ಮನ್ನು ಆರಿಸಿದ್ದು ಜನಸೇವಕ ಆಗಿ ಅಂತ, ಜನಪ್ರತಿನಿಧಿಯಾಗಿ ನೀವು ಬಂದು ಮಜಾ ಹೊಡೆಯೋಸಕ್ಕಲ್ಲ. ಬಹುತೇಕ ನಾನು ಕೃಷ್ಣ ನಿಮ್ಮನ್ನು ಕೇಳ್ತೀನಿ, ಅನೇಕ ಜನ ಶಾಸಕರು ಜೈಲಲ್ಲಿದ್ದಾರೆ, ವಿಧಾನಸೌಧದಲ್ಲಿ ಇರಬೇಕಾದಂಥವ್ರು, ಕ್ಷೇತ್ರದಲ್ಲಿ ಇರಬೇಕಾದಂಥವ್ರು ಜೈಲಲ್ಲಿದ್ದಾರೆ. ಮತ್ತು ಎಂಥ ಜನಪ್ರತಿನಿಧಿಗಳು, ಎಂಥವ್ರನ್ನ ಆರಿಸ್ತೀವಿ. ಮತ್ತೊಂದು ಕಡೆ ಶಾಸಕರು ಆದರೆ ಸಾಕಪ್ಪ ನಮ್ಮ ಜೀವನವೆಲ್ಲ ಆರಾಮಾಗಿರ್ಬೋದು ಅಂತ ಜನನೂ ಕೂಡ ಅಭಾವಸಂಗ ಆಗ್ಬಿಟ್ಟಿದೆ. ಅವ್ರ ಹೆಂಡ್ರು ಮಕ್ಕಳು ಆಸ್ಪತ್ರೆ ಖರ್ಚುಗಳು, ಅವ್ರು ಒಂದೊಂದು ಮೀಟಿಂಗ್ 10,000 ರೂಪಾಯಿ ಒಂದು ಮೀಟಿಂಗು, ಅಸೆಂಬ್ಲಿಗೆ ಅಟೆಂಡ್ ಆದರೂ ದುಡ್ಡು, ಬೀದರಿಂದ ಬರಬೇಕಾದ್ರೆ ಕಾರಿಗೆ ದುಡ್ಡು. ನಾನು ಕೊಡಬಾರ್ದು ಅಂತ ಹೇಳ್ತಲ್ಲ, ಸಂವಿಧಾನದಲ್ಲಿ ವಿಶೇಷವಾದಂಥ ವ್ಯಕ್ತಿಗಳಂತ ಇವ್ರು ಬಿಂಬಿಸ್ಕೊಳ್ಳೋದಾದರೆ ಇವರು ಜನಸೇವಕರಾಗಬೇಕಲ್ವಾ? ಏನು ಅಂತಂದರೆ ದಿನದಿನಕ್ಕೆ ಮೌಲ್ಯಗಳು ಕುಸಿತಾ ಇದ್ದಾವೆ. ಹಿಂದಿನ ಶಾಸಕರಿಗೂ ಇವತ್ತಿನ ಶಾಸಕರು ನೋಡಿದ್ರೂ ಅಜಗಜಾಂತರ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಪ್ರತಿಯೊಬ್ಬ ಶಾಸಕ, ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಂದು ರಾಜಕೀಯ ಪಕ್ಷ ಗೋಡೆಯ ಮೇಲಿನ ಬರಹನ ಚೆನ್ನಾಗಿ ನೋಡಬೇಕಾಗಿದೆ. ಇವತ್ತು ಹಿಂದೆ ಭಾಳಷ್ಟು ತಪ್ಪುಗಳಾಗಿದ್ದಾವೆ, ನಾನಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಏನು ಈ ಕಂಪ್ಯೂಟರ್ ಬೇಕು, ಲ್ಯಾಪ್ಟಾಪ್ ಬೇಕು, ಅದೆಲ್ಲ ಈಗ ಆಧುನಿಕ ಏನು ಹೌದು ಸರ್, 90% ಯೂಸ್ ಮಾಡ್ತಲ್ಲ. ಪ್ರಕಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ಕೊಡೋದಾದ್ರೆ ನಿಮ್ಮ ಸ್ವಂತ ಖರ್ಚಲ್ಲಿ ಕೊಡಿ, ನಿಮ್ಮ TAD ಕೊಡ್ತಾರೆ, ನಿಮಗೆ ಸ್ಯಾಲ್ರಿ ಇದೆ, ನಿಮಗೆ ಅನೇಕ ಬೇರೆ ಬೇರೆ ಹಣ ಬರುತ್ತೆ. ಅದಕ್ಕೆ ನಾನು ಹೇಳೋದೇನು ಅಂತ ಅಂದರೆ, ಸರಿಯಾದ ರೀತಿಯಲ್ಲಿ ಅವರನ್ನು ಟ್ರೈನ್ಡ್ ಮಾಡಬೇಕು. ಅವರು ಪೂರ್ಣವಾಗಿ ಅದರ ಸದುಪಯೋಗ ಮಾಡೋ ರೀತಿಯಲ್ಲಿ ಮಾಡಬೇಕಾದದ್ದು ಶಾಸಕಾಂಗದ ಪ್ರಮುಖರ ಕರ್ತವ್ಯ. ಅದಲ್ಲದೆ ಇನ್ನೊಂದೇನು ಅಂತಂದರೆ, ರಾಜಕೀಯ ಪಕ್ಷಗಳ ಮುಖಂಡರುಗಳಾದವರು ಅವರವರ ಪಕ್ಷದ ಶಾಸಕರುಗಳಿಗೆ ಸರಿಯಾದ ರೀತಿಯಲ್ಲಿ ಆಗಾಗ್ಗೆ ಒಂದು ಸಭೆಗಳನ್ನ ಏರ್ಪಡಿಸಿ ಅವರಿಗೆ ಒಂದು ನೈತಿಕ ಪ್ರಜ್ಞೆಯನ್ನು ನಾವು ಉಂಟು ಮಾಡ್ತಕ್ಕಂಥ ಕೆಲಸ ತುರ್ತಾಗಿ ಆಗಬೇಕಾಗಿದೆ. ಒಂದು ನಿಮಿಷ ಸರ್, ಬಿಜಾಪುರದಿಂದ ಪ್ರೇಮದಾಸನ್ ಅವ್ರು ಕರೆ ಮಾಡಿದ್ದಾರೆ. ಪ್ರೇಮದಾಸ್ ಅವರೇ, ನಮ್ಮ ಶಾಸಕರು, ನಿಮ್ಮ ಶಾಸಕರು ಯಾವ ರೀತಿ ಇದ್ದಾರೆ ಅಂತ ನೀವು ನೋಡ್ತಾ ಇದ್ರಿ, ಏನು ಹೇಳ್ತೀರಾ ಸರ್? ನಮ್ಗೆ 2 ಕ್ವಶನ್ ಕೇಳಿದ್ರು. ಒಂದನೇದಾಗಿ ಸರ್, ಇವ್ರಿಗೆ ಕಂಪ್ಯೂಟರ್ ಏನ್ ಕೇಳ್ತಿದಾರಲ್ವಾ, ಇವರಿಗೆ ಕಂಪ್ಯೂಟರ್ ಕೊಡ್ಬೇಕಾದ್ರೆ ಇದು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಾರ ಅವ್ರ ಹತ್ರ, ಏನು DC ಹತ್ರ ಅವ್ರಿಗೆ ಇಲ್ವಾ ಕಂಪ್ಯೂಟರ್ ಇಲ್ವಾ? ಒಂದನೇದಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇರುತ್ತೆ. ಆಯ್ತು. ಎರಡನೇದಾಗಿ ಇವ್ರಿಗೆ ಏನ್ ಕೊಡ್ತೀರೋ ಅವ್ರಿಗೆಲ್ಲ ನೀರು ಚಿತ್ರ ನೋಡಕ್ಕೆ ಕೊಟ್ಟಂಗ ಆಗುತ್ತೆ ಅಲ್ವಾ ಸರ್? ಅದಕ್ಕೇನಂದ್ರೆ ಅವ್ರಿಗೆ ಕಂಪ್ಯೂಟರ್ ಅಂದ್ರೆ ವಿಧಾನಸೌಧದಲ್ಲಿ ಹೋಗಿ ಕಂಪ್ಯೂಟರ್ ನೋಡ್ಕೊಂಡಾಗಲ್ಲ, ಅವ್ರು ಪರ್ಸನಲ್ ಕಂಪ್ಯೂಟರ್ ಮೊಬೈಲ್ನಲ್ಲೇ ನೀರು ಚಿತ್ರ ನೋಡ್ತಾ ಇದಾರೆ. ಇದು ಕೂಡ ಚಿಕ್ಕದಿದ್ರೆ ಇದ್ರಲ್ಲೂ ನೋಡ್ಬೋದಾಗಿತ್ತು ಅವರು. ಅಲ್ಲ, ಐಪ್ಯಾಡ್ 2 ಬೇಡ, ಐಪ್ಯಾಡ್ 3 ಬೇಕಂತ ಗಲಾಟೆ ಮಾಡಿದ್ದಾರೆ. ತುಂಬಾ ಒಂದು ಹೊಸ ವರ್ಷನ್ ಅದು, ಅದರಲ್ಲಿ ಹೆಚ್ಚು ಈಗ ನಿನ್ನೆ ಒಂದು ನಿಮ್ಮ ಚಾನೆಲ್ ಬಂದು ಇವರಿಗೆ ಮನೆ ಬೇಕಾದ್ರೆ ಬೇರೆಯವ್ರನ್ನ ಇದನ್ನ ಪ್ರಜೆಗಳನ್ನ ಇವ್ರನ್ನ ಕಾಸನ್ನ ಇವ್ರ ಮನೆ ಕಟ್ಟಕ್ಕೆ ಇವ್ರ ಫರ್ನಿಚರ್ಗೆ ಕೊಡ್ಬೇಕಾಗುತ್ತೆ. ಎಸ್ ಪ್ರೇಮದಾಸ್ ಅವರು ಅವರ ಆಕ್ರೋಶ ನಿಮ್ಗೆ ಅರ್ಥ ಆಗ್ತಾ ಇದೆ. ವಿಧಾನಸೌಧ ಬಂದಾಗ ಗೋಡೆ ಹೊಡಿತೀರಿ, ನಿಮ್ಮ ಮನೆ ಯಾವತ್ತು ಒಂದಿನ ಹೊಡೆದಿದ್ದು ನೋಡಿಲ್ಲ ನಾನು. ನಿಮ್ಮ ಮನೆ ಹೊಡೆದು ಇದು ಸರಿ ಇಲ್ಲಪ್ಪ, ಹಿಂಗೆ ಹೊಡಿಬೇಕು ಅಂತೇಳಿ. ಯಾಕಂದ್ರೆ ನಿಮ್ಮ ದುಡ್ಡಲ್ವಾ, ಜನರ ದುಡ್ಡು ಅಂದ್ರೆ ವಿಧಾನಸೌಧ ಬೇಕಾ ಹೊಡಿಬೋದು, ಸೆಂಟ್ರ್ ಗೋಡೆ ಆದ್ರೂ ಹೊಡಿಬೋದು, ಫಾರಿನ್ಗಾದ್ರೂ ಹೋಗ್ಬೋದು, ಕಂಪ್ಯೂಟರ್ ತೊಗೋಬೋದು, ಐಪ್ಯಾಡ್ ತೊಗೋಬೋದು, ಏನು ಬೇಕಾದ್ ಮಾಡ್ಬೋದು. ಅಂತಂದ್ರೆ ನಿಮಗೆ ವಿಶೇಷ ಯಾವ ಹಕ್ಕುಗಳು ಇಲ್ಲ ಸರ್. ನೀವು ಹಕ್ಕುಗಳಂತ ಹೇಳ್ತೀರಾ, ಹಕ್ಕುಗಳಂತಂದ್ರೆ ಟು ಸರ್ವ್ ದಿ ಪೀಪಲ್ ಅಲ್ವಾ? ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಜನರು ನಮ್ಮ ಶಾಸಕರಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ, ನಮ್ಮ ರಾಜಕೀಯ ನಾಯಕರ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಜವಾಬ್ದಾರಿಯಿಂದ ವರ್ತಿಸಬೇಕಾದದ್ದು ನಮ್ಮ ಶಾಸಕರ ಕರ್ತವ್ಯ. ಈಗ ಅವ್ರು ಏನೇನು ಹಿಂದೆ ಯಾರ್ಯಾರನ್ನೋ ನೋಡಿ ಏನೇನೋ ಕಲ್ತ್ಕೊಂಡು ಯಾವ್ಯಾವುದೋ ರೀತಿಯಲ್ಲಿ ಒಂದು ಏನು ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಬದಲಾವಣೆ ಮಾಡ್ಕೋಬೇಕು. ಅವ್ರ ವರ್ಕ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕು. ಜನ ಮೆಚ್ಚೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಮೆಚ್ಚೋ ರೀತಿಯಲ್ಲಿ ಏನು ಈ ತಂತ್ರಜ್ಞಾನದ ಬಳಕೆ ಆಗಬೇಕು, ನಾನು ಒಪ್ತೀನಿ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ಈಗ ಅವರು ಟ್ರೈನಿಂಗ್ ತಗೊಂಡು ಬಳಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಹೊಸ ಅಸೆಂಬ್ಲಿ ಬಂದು 8 ತಿಂಗಳಾಯಿತು. ಹೊಸದಾಗಿ ಆಯ್ಕೆಯಾದಂಥ ಭಾಳ ಜನ ಶಾಸಕರಿದ್ದಾರೆ. ಅವರು ತಮ್ಮ ಕ್ಷೇತ್ರ ನೋಡಿಲ್ಲ, ವಿದೇಶಕ್ಕೆ ಹೋಗ್ತಾರಲ್ಲ. ನಳದು ಮೊದಲ ಬಾರಿಗೆ ಗೆದ್ದಂಥ ಶಾಸಕರು ತನ್ನ ಕ್ಷೇತ್ರ ನೋಡ್ಕೊಳ್ಳಿ, ನನ್ನ ಕ್ಷೇತ್ರ ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳಿ, ಅಲ್ಲಿ ರೈತರ ಸಮಸ್ಯೆ ಏನಿದೆ, ಉದ್ಯೋಗದ ಸಮಸ್ಯೆ ಏನಿದೆ, ಮೂಲಭೂತ ಸೌಕರ್ಯ ಸಮಸ್ಯೆ ಏನಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದನ್ನು ತಿಳ್ಕೊಳ್ಳೋ ಜವಾಬ್ದಾರಿ ಶಾಸಕ ಆಗಬೇಕು. ಅದಕ್ಕಿಂತ ಮೊದಲು ನಾನು ಫಾರಿನ್ ಹೋಗಿ ಬಂದೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ, ನೀವ್ಯಾರು ಕೇಳೋದು, ಕ್ಷೇತ್ರ ನೋಡಿದೆ ನೀನೇನು ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ನೀನು? ಏನಪ್ಪ ಅಂತಂದರೆ, ಭಾಳ ದೇಶಗಳು ಅಭಿವೃದ್ಧಿ ಹತ್ರ ದಾಪಕಾಲಾಗ್ತಾ ಇದ್ದಾವೆ. ಆ ದೇಶಗಳಲ್ಲಿ ಅವರ ಅಭಿವೃದ್ಧಿಯಿಂದ ಹೋಗಿ ನೋಡಿ ಬಂದರೆ ಅದರಿಂದ ಪಾರ್ಕ್ಗಳು, ಅಲ್ಲಿ ಬೇರೆ ಬೇರೆ ಮ್ಯೂಸಿಯಮ್ಮು, ಸಿಟಿಗಳು, ಇಲ್ಲೆಲ್ಲ ಎಂಥದ್ದು ಸಾಂಬಾ ಡ್ಯಾನ್ಸು, ಟ್ಯಾಂಗೋ ಡ್ಯಾನ್ಸು,
ಇವ್ರು ಏನ್ ಅಧ್ಯಯನ ಮಾಡಿದ್ದಾರೆ? ಅಫಿಷಿಯಲ್ ಮೀಟಿಂಗ್ ಅಂತ ಹೇಳಿ ಅವರು ಬರೀ ಟ್ರಿಪ್ ಅಂತ, ಏನ್ ಟ್ರಿಪ್? ಯಾವ್ದೋ ಸರ್ಕಾರ ಜೊತೆ ಮಾತುಕತೆ ಇದೆಯಾ? ಯಾವ್ದೋ ಯೂನಿವರ್ಸಿಟಿ ಭೇಟಿ ಕೊಟ್ಟಿದಾರಾ? ಯಾವ್ದಾದ್ರು ಒಂದು ಹೊಸ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿದಾರ? ರಸ್ತೆಗಳು ಹೆಂಗ್ ಮಾಡಬೇಕು, ನಮ್ಮಲ್ಲಿ ಹನಿ ನೀರಾವರಿ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಹೆಂಗ್ ಜಾರಿ ತರಬೇಕು, ಏನ್ ನಿಮ್ದು? ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಇವತ್ತೇನಾಗಿದೆ, ಬೇಕಾದಷ್ಟು ಈ ಒಂದು ಕಂಪ್ನಿಗಳಿದ್ದಾವೆ. ಆ ಕಂಪ್ನಿಗಳೇನಪ್ಪ ಅಂತಂದರೆ ಅವರು ಎಲ್ಲ ಟೂರಿಸ್ಟ್ ಪ್ಲೇಸಸ್ನೇ ತೋರಿಸ್ತಕ್ಕಂಥದ್ದು. ಅವ್ರು ಟೂರಿಸ್ಟ್ ಕಂಪ್ನಿಗಳು ಇಟ್ಕೊಂಡಿರೋದು, ಅವ್ರಿಗೆ ಇವರು ಕಾಂಟ್ರಾಕ್ಟ್ ಕೊಡ್ತಾರೆ, ಆ ಪ್ಲೇಸಸ್ನೇ ತೋರಿಸ್ತಾರೆ. ಆದ್ದರಿಂದ ನನ್ನ ಅಭಿಪ್ರಾಯ ಹೇಳ್ತೀನಿ, ವಿದೇಶ ಪ್ರಯಾಣಕ್ಕೆ ನಮ್ಮ ಶಾಸಕರನ್ನು ಕಳಿಸುವಾಗ ಜವಾಬ್ದಾರಿಯಿಂದ ನಮ್ಮ ಶಾಸಕಾಂಗದ ಪ್ರಮುಖರುಗಳು ಯಾವ ದೇಶಕ್ಕೆ ಅವರು ಹೋಗ್ತಾರೆ ಆ ದೇಶದ ಸರ್ಕಾರಗಳನ್ನ ಭೇಟಿ ಮಾಡಿ, ಯಾವ ನಗರಕ್ಕೆ ಅವರು ವಿಸಿಟ್ ಮಾಡ್ತಾರೆ ಅಲ್ಲಿ ಕಾರ್ಪೊರೇಷನ್ ಅಲ್ಲ ಕೇಳಿ, ದಯಮಾಡಿ ಇಲ್ಲಿವರೆಗೆ ಅದು ಏನಾಗಿದೆ ಅಂತ ನೀರಲ್ಲಿ ಪೋಲ್ ಮಾಡ್ತಾ ಇದ್ದಾರೆ. ಜನರ ತೆರಿಗೆ ಹಣವನ್ನ 11 ಕಮಿಟಿಗಳು ಹೋಗಿದಾವೆ ಸರ್, 11 ಹೋಗಬೇಕಾಗಿದೆ. ಒಟ್ಟು 24 ಕೋಟಿ ರೂಪಾಯಿ ಜನರ ಹಣವನ್ನ ಇವರು ಒಂದ್ ರೀತಿ ಯಥೇಚ್ಛ ತಮ್ಮ ಮನಸ್ಸಿಗೆ ಬಂದ ಹಾಗೆ ನೀರಲ್ಲಿ ತೊಳಿತಾ ಇದ್ದಾರೆ. ಯಾವ ಹಕ್ಕು ಕೊಟ್ಟಿಲ್ಲ ಅವರಿಗೆ? ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಸರ್ಕಾರ, ನಮ್ಮ ಶಾಸಕಾಂಗ ಯಾವ್ಯಾವ ದೇಶಗಳಿಗೆ ಅವ್ರು ಹೋಗ್ತಾರೆ, ಯಾವ್ಯಾವ ಸಿಟಿಗಳಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಅವ್ರ ಜೊತೆ, ಅಲ್ಲಿ ಕಾರ್ಪೊರೇಷನ್ ಜೊತೆ ಆಗ್ಬೋದು ಅಥವಾ ಸರ್ಕಾರದ ಜೊತೆ ಆಗ್ಬೋದು, ವಿವಿಧ ಇಲಾಖೆ ಜೊತೆಯಾಗಿ ಸಂಪರ್ಕ ಮಾಡಿ ಅಲ್ಲಿ ಇವರಿಗೆ ಒಂದು ಮೀಟಿಂಗ್ ಮಾಡ್ತಕ್ಕಂಥ, ಮತ್ತು ಈ ಟೂರಿಸಮ್ನಲ್ಲಿ ಹಣ ಬರ್ತದೆ, ಯಾವ ರೀತಿಯಲ್ಲಿ ಅವರು ಟೂರಿಸಂ ಡೆವಲಪ್ ಮಾಡ್ಬೋದು, ಅಥವಾ ಏನಪ್ಪಾ ಅಂದರೆ ಈಗ ಬೆಂಗಳೂರು ನಗರ ಈ ಥರ ಇದೆ, ಅದೇ ರೀತಿ ಇವತ್ತು ಪ್ಯಾರಿಸ್ಗೆ ಹೋಗ್ತಾರೆ ಅಥವಾ ಇನ್ನೊಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆಯಾ, ಇದನ್ನ ಹೇಗೆ ಕಮ್ಮಿ ಮಾಡಬಹುದು ಅಂತ ಅದನ್ನ ಅಲ್ಲಿ ಹೋಗಿ ಚರ್ಚೆ ಮಾಡಿ ಮಾಡಿಲ್ಲ. ಎಲ್ಲಾ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅವ್ರು ಕಳಿಸಿದ್ದಕ್ಕೂ ಲಾಭ ಆಗ್ತದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಹೋಗಿ ಅಲ್ಲಿ ತಿರ್ಗಾಡ್ತಾರೆ, ಏನೂ ಲಾಭ ಆಗಲ್ಲ. ಮಾಡಿದರೆ ಕುಟುಂಬ ಜೊತೆ ಅವ್ರ ಪಿಎಗಳ ಜೊತೆಗೆ ಅವರೆಲ್ಲ ಫೋಟೋ ತಕ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಇಲ್ಲಿ ಬಂದು ಬೈತಾರೆ ಅಂತ ಹೇಳ್ಬಿಟ್ಟು ನಾವು ರಿಪೋರ್ಟ್ ಕೊಡ್ತೀವಿ. ಏನ್ ರಿಪೋರ್ಟ್ ಕೊಟ್ಟಿದ್ದು ಏನಾಗಿದೆ? ಅದನ್ನ ಯಾರಾದ್ರೂ ಅಷ್ಟೇ, ನಾನು ಸಹ ಅದನ್ನು ಒಪ್ಸಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಪಾವಗಡಿಂದ ರವಿ ಅನ್ನೋರು ಕರೆ ಮಾಡಿದ್ರೆ, ರವಿ ಅವರೇ, ನಮ್ಮ ಶಾಸಕರುಗಳಿಗೆ ಕಂಪ್ಯೂಟರ್ ಬೇಕು, ಐಪ್ಯಾಡ್ ಬೇಕು, ವಿಧಾನಸೌಧ ತಮ್ಗೆ ಬೇಕಾದಂತ ಮನೆ ಬೇಕು, ಒಳ್ಳೆ ಬಂಗ್ಲೆ ಬೇಕು, ಶಾಸಕರ ಭವನ ಹೊಸದಾಗಿನೇ ಕಟ್ಟಬೇಕು. ಸೊ ಅವ್ರ ಒಂದ್ ರೀತಿ ವಿಶೇಷ ಅಧಿಕಾರ ಇದೆ, ಅವ್ರೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮಾತಾಡಿ ರವಿ, ಮಾತಾಡಿ. ನಮಸ್ಕಾರ ಸರ್. ಮಾತಾಡಿ ಸರ್. ಕೃಷ್ಣಪ್ಪ ಸರ್ ನಮಸ್ಕಾರ ಸರ್. ಹಲೋ, ಮಾತಾಡಿ. ಕೇಳಿಸ್ತಾ ಇದೆ ಸರ್. ಕೃಷ್ಣಪ್ಪ ಸರ್ ನಮಸ್ಕಾರ. ನಮಸ್ಕಾರ. ಸ್ವಾಮಿ, ನನ್ನ ಪಾವಡ ಹೇಳಿ. ನಮ್ಮ ಕರ್ನಾಟಕ ರಾಜ್ಯದ ಕೆಲವು MLA-ಗಳಿಗೆ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ. ಅಂತವ್ರಿಗೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರಲಿಕ್ಕೆ ಸ್ವಾಮಿ. ಬಹಳ ಜನ ಹೆಚ್ಚಿನ ವಿದ್ಯಾವಂತರಾಗದೆ ಇರ್ಬೋದು, ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಕೆಲವು MLAs ಇದ್ದಾರೆ ನಮ್ಮಲ್ಲಿ ಸ್ವಾಮಿ. ಹೇಳಿ. ನಮ್ಮಲ್ಲಿ ಕೆಲವು MLAs ಇದ್ದಾರೆ ಎಂತವೆ, ಅವ್ರಿಗೆ ಕಂಪ್ಯೂಟರ್ ಅಂದ್ರೇನು, ಲ್ಯಾಪ್ಟಾಪ್ ಅಂದ್ರೇನು ಅದ್ರ ಅರ್ಥನೇ ಗೊತ್ತಿಲ್ಲ. ಅಂತವ್ರಿಗೆಲ್ಲ ಲ್ಯಾಪ್ಟಾಪ್ ಕೊಟ್ಕೊಂಡು, ಕಂಪ್ಯೂಟರ್ ಕೊಟ್ಕೊಂಡು, ಮೋಜಿ ಮಸ್ತಿ ಮಾಡ್ಕೊಂಡು ಟೂರ್ಗೆಲ್ಲ ಹೋಗ್ ಬಂದು ಏನ್ ಅರ್ಥ ಇದು? ಯಾರೋ ದುಡ್ಡು ಎಲ್ಲ ಮಂಜಾತಿ ಅನ್ನಂಗೆ. ರವಿ ಅವ್ರು ಹೇಳ್ತಾ ಇದಾರೆ ಲ್ಯಾಪ್ಟಾಪ್ ಅಂದ್ರೆ ಗೊತ್ತಿಲ್ಲ, ಕಂಪ್ಯೂಟರ್ ಅಂದ್ರೆ ಗೊತ್ತಿಲ್ಲ, ಐಪ್ಯಾಡ್ ಅಂದ್ರೆ ಗೊತ್ತಿಲ್ಲ. ಆದ್ರೆ ನನಗೊಂದು ಸಿಗುತ್ತೆ, ನನಗೊಂದು ನಮ್ಮ ಅಪ್ಪಗೊಂದು ಅನ್ನೋ ಥರ ಆಗುತ್ತೆ ಅಂತ ಸ್ಕೀಮು. ಇದು ಒಂದು ರೀತಿ ಸಾಮಾನ್ಯ ಜನ ಯಾವ ರೀತಿ ಸ್ಕೀಮ್ ಅಂತ ತೊಗೊಳ್ತಾರಲ್ಲ, ತಪ್ಪಲ್ಲ. ಸಾಮಾನ್ಯ ಜನ ತೊಗೊಂಡ್ರೆ ಶಾಸಕರು ಕೂಡ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಯಾಕೆ ತುದಿಗಾಲ ಮೇಲೆ ನಿಲ್ತಾರೆ? ಹೇಳ್ಬೋದು, ಸ್ವಾಮಿ ನಮ್ಮ ಕಂಪ್ಯೂಟರ್ ಯೂಸ್ ಮಾಡೋಕ್ಕಾಗಲ್ಲ, ನಮಗೆ ಐಪ್ಯಾಡ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಯಾರಾದರೂ ಒಬ್ಬ ಶಾಸಕರು ಹೇಳಿದ್ದು ನಾನು ಕೇಳಿದಪ್ಪ. ಎಲ್ಲ ಕ್ಯೂ ಅಲ್ಲಿ ತೊಗೊಳ್ತಾರೆ. ಈಗ ಅದಕ್ಕೆ ಪ್ರಮುಖ ಕಾರಣ, ಎಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ಒಂದು ಪಕ್ಷದಲ್ಲಿ ಶಿಸ್ತಿಲ್ಲ. ಪಕ್ಷ ಬಿಡಿ ಸರ್, ವ್ಯಕ್ತಿಗತವಾಗಿ ಹೇಳಿ. ಶಾಸಕರಾದಂಥವ್ರು ಕೇಳಿ ಅಲ್ಲಿಗೆ ಬರ್ತದೆ. ಅದು ಹಿಂದೆ ಯಾವುದಾದ್ರೂ ಒಬ್ಬ ಪಕ್ಷದ ನಾಯಕ ಏನಾದರೂ ಒಂದು ವಿಚಾರ ಹೇಳಿದರೆ ಅದನ್ನು ಪೂರ್ಣವಾಗಿ ಅದನ್ನು ಚಾಚು ತಪ್ಪದೇ ನಡ್ಕೊಳ್ತಾ ಇದ್ರು. ಇವತ್ತು ಆ ರೀತಿ ಇಲ್ಲ. ಯಾರು ಈ ಶಾಸಕರು 16 ಜನ ಹೋದರೆ ಆ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಇವರೇ ಎದುರಿಸ್ತಾರೆ. ಆ ರೀತಿಯ ಒಂದು ಪರಿಸ್ಥಿತಿ ಇದೆ. ಕಳೆದ ಸಾಲಿನಲ್ಲಿ ನೋಡಿದ್ರಲ್ಲ, ಎಲ್ಲ ಕಡೆ ರಿಸಾರ್ಟಿನ ಸಂಸ್ಕೃತಿ ಇದೆ. ಬಹಳ ಜನ ಶಾಸಕರು ಕಾಂಟ್ರಾಕ್ಟ್ಗಳಾಗಿದ್ದಾರೆ ಈಗ. ಆ ಕಾರಣದಿಂದ ನಾನು ಹೇಳೋದೇನು ಅಂದರೆ, ಈ ಯಾವಾಗಲೂ ನಾನು ಇದೇನು ರಾಜಕೀಯ ಪಕ್ಷಗಳ ಕಡೆಗೇ ಹೋಗ್ತೀರಿ ಅಂತ, ರಾಜಕೀಯ ಪಕ್ಷಗಳು ನಮ್ಮ ರಾಜಕೀಯ ದುರೀಣರು ಕೆಟ್ಟೋಗಿರೋದ್ರಿಂದಲೇ, ಅವರು ಇಂಥ ಕೆಟ್ಟ ವ್ಯಕ್ತಿಗಳನ್ನು ಅವ್ರಿಗೆ ಟಿಕೆಟ್ ಕೊಟ್ಟು ಆರಿಸ್ತಾ ಇರೋದ್ರಿಂದಲೇ, ಯಾವುದೇ ರೀತಿ ಶಿಸ್ತಿಲ್ದೇ ಈ ಜನರಿಂದ ಅತ್ಯಂತ ಕೆಟ್ಟ ರೀತಿಯಲ್ಲಿ
ಈ ಉಗುಳಿಸ್ಕೊಳ್ತಕ್ಕಂಥ ಸ್ಥಿತಿ ಅವ್ರು ಹೇಳೋದ್ರಲ್ಲ, ಯಾರು ದುಡ್ಡು ಎಲ್ಲ ಮುಂದಾಯ್ತಾರೆ. ಪ್ರತಿಯೊಬ್ಬ ಶಾಸಕನು ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಪ್ರತಿಯೊಬ್ಬ ರಾಜಕೀಯ ಪಕ್ಷದ ಮುಖಂಡರು ಯೋಚನೆ ಮಾಡಬೇಕು, ಜನರನ್ನು ಸಹ ಯಾತಕ್ಕೆ ಈ ತರ ಆಯ್ತು, ನಮ್ ತಪ್ಪೇನಿದೆ ಅಂತ ಜನರನ್ನು ಸಹ ಯೋಚನೆ ಮಾಡಬೇಕು. ಈಗ ಆ ರೀತಿ ಆದ್ರೆ ಒಂದು ಬದಲಾವಣೆ. KR-ಪೇಟೆಯಿಂದ ಕುಮಾರಸ್ವಾಮಿ ಅವರು ಕರೆ ಮಾಡಿದರೆ, ಕುಮಾರಸ್ವಾಮಿ ಅವರೇ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಹೇಳಿ. ಕೃಷ್ಣಪ್ಪ ಅವ್ರಿಗೆ ನಮಸ್ಕಾರ ಸರ್. ನಾವು ಮಾಕೊಳ್ಳಿ ಕುಮಾರಸ್ವಾಮಿ. ನಮಸ್ಕಾರ ಸರ್. ಇವರು ವಿದೇಶಕ್ಕೆ ಹೋಗೋ ಬದಲು ಫಸ್ಟ್ ಅವ್ರವ್ರ ಹಳ್ಳಿ ನೋಡಿದಾರ ಸರ್. ಅವ್ರವ್ರ ಹಳ್ಳಿ ನೋಡಿದಾರ, ಅವ್ರ ಊರು ಕೆರೆ ನೋಡಿದಾರ, ರೋಡ್ ನೋಡಿದಾರ. ವಿದೇಶ ತಿರುಗ್ತಾರಲ್ಲ, ಹಳ್ಳಿಗಳು ಕೆರೆ ನೋಡಿದಾರ ಸರ್. ಅವ್ರ ಊರಲ್ಲಿ ಕೆರೆಯಲ್ಲಿ ನೀರು ತುಂಬಿದೆಯಾ ನೋಡಿದೆ ಸರ್ ಅವರು. ಅಲ್ಲ ನೋಡಿದ, ನೀವು ಕೇಳೇ ಇಲ್ಲ, ನೋಡಿ ಅಂತ ಎಲ್ಲ ಅದು ಕೇಳಿದ್ರೆ ನೀವು ಹಾಗೆ ಜನನೂ ಹಾಗೆ ಇದಾರೆ, ಜನನೂ ಕೇಳೋದಿಲ್ಲ. ಅವ್ರು ಹೋಗ್ಲಿ, ಮೋಜು ಮಸ್ತಿ ಮಾಡ್ಲಿ. ನಮ್ಗೆ ಕೃಷ್ಣಪ್ಪ ಅವ್ರಿಗೆ ಗೊತ್ತು, ನಾವ್ ಅದೇ ನಮ್ ತಾಲೂಕು ಅವರೇ ಕೃಷ್ಣಪ್ಪ ಅವರು, ನಾನು ಗೊತ್ತು ಅವ್ರಿಗೆ. ಹೋದ್ರೆ ಅವ್ರ ಪರವಾಗಿ ನಾವು ಹೋರಾಟ ಮಾಡಿದವರು. ಅಲ್ಲ ಪ್ರಶ್ನೆ ಅದಲ್ಲ ರೀ, ನಾನು ಹೇಳ್ತಾರದು ಕುಮಾರಸ್ವಾಮಿ ಅವರೇ, ಹೇಳಿ ಸರ್. ಜನ ಓಟ್ ಹಾಕ್ತಾರಲ್ಲ, ಆಮೇಲೆ ಕೇಳಕ್ಕೆ ಹೋಗೋದಿಲ್ಲ. 5 ವರ್ಷ ಆದ್ಮೇಲೆ ನೋಡಿ ಬರ್ತಾರಲ್ಲ, ಆಮೇಲೆ ಒಂದು ಮಾತಾಡೋಣ, ಜನನು ಹಂಗೆ ಇದಾರೆ. ಇಲ್ಲ ಸರ್, ನಾವು ಹೋಗಿ ಎಷ್ಟೋ ಸ್ಟ್ರೈಕ್ ಮಾಡಿದೀವಿ, ಎಷ್ಟೋ ಬಾಯ್ ಬಡ್ಕೊಂಡಿದೀವಿ. ನಮ್ಮಲ್ಲಿ ಕೆರೆಗೆ ನೀರ್ ಬಿಟ್ಟಿಲ್ಲ ಅಂತ ಬಾಯ್ ಬಡ್ಕೊಂಡಿದೀವಿ. ಆದ್ರೆ ಓಟ್ ಹಾಕಿದ್ಮೇಲೆ ಬಾಯ್ ಬಡ್ಕೊಳ್ಳೋದು ಅಷ್ಟೇ ಜನರಿಗೆ ಇರ್ತಕ್ಕಂಥದ್ದು ಅಧಿಕಾರ. ನಾವು ಬಾಯ್ ಬಡ್ಕೊಳ್ಳೋದು ಅಷ್ಟೇ. 5 ವರ್ಷಕ್ಕೆ ಅದೇ ನಮ್ಗೆ ಅಧಿಕಾರ ಇರೋದು. 5 ವರ್ಷಕ್ಕೆ ಅದೇ ಅಧಿಕಾರ ಇರೋದು. ಇವ್ರ ಪಾಡಿಗೆ ಇವ್ರು ತಿರ್ಕೊಂಬತ್ತಾರೆ, ದುಡ್ಡು ಆರಾಮಾಗಿ ಮಜಾ ಮಾಡ್ಕೊಂಬತ್ತಾರೆ. ಹೇಳೋರ್ ಕೇಳೋರು ಯಾರು ಇಲ್ಲ ಇವ್ರಿಗೆ. ಜನನೇ ಕೇಳಬೇಕು. ಹೇಳೋರು ಕೇಳಿದ್ರೆ ಅವ್ರು ಎಲ್ಲಿ ಬೇಕಾದಾಗ ಮಾಡ್ಕೊಳ್ತಾರೆ ಕಾನೂನುಗಳು. ಅವ್ರ ಸಂಬಳ ಸವಲತ್ತುಗಳನ್ನ ಯಾವುದೇ ವಿರೋಧ ಇಲ್ದೇನೆ, ಯಾವುದೇ ಜಗಳ ಇಲ್ದೇನೆ ಅದನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ಜನರು ಕಾಯ್ದೆಗಳು ಬಂದಾಗ ಜಗಳ ಆಡ್ತಾರೆ. ಇಲ್ಲ ಸರ್, ನಾನು RTI ಇಲ್ಲಿ ಕಮ್ಮಿ ಅಂದ್ರೆ ಒಂದು 5-6 ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಸರಿಗ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಏನ್ ಮಾಡೋದು ಸರ್ ಇವ್ರಿಗೆ? ಒಂದು ನಿಮಿಷ. ಕುಮಾರಸ್ವಾಮಿ ಹೇಳ್ತಾ ಇದಾರೆ, ಇವರು ಸರಿಯಾಗಿ ಊರೇ ನೋಡಿಲ್ಲ, ರಸ್ತೆ ನೋಡಿಲ್ಲ, ಕೆರೆ ನೋಡಿಲ್ಲ. ಇವತ್ತು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಅಂತ ಘೋಷಣೆ ಮಾಡಿದೆ ಸರ್ಕಾರ. ಅಲ್ಲಿ ಜನ ಬರದಿಂದ ಸಾಯ್ತಾರೆ, ಇವ್ರು ಮಾತ್ರ ಭರ್ಪೂರ್ ಮಜಾ ಉಡಾಯಿಸ್ತಾ ಇದಾರೆ. ಈಗ ನಾಳೆ ನಾಡಿದ್ದು ಕಂಪ್ಯೂಟರ್ ಸಿಗುತ್ತೆ, ನಾಳೆ ಇನ್ನೊಂದ್ ಕಡೆ ಟೂರ್ ಹೋಗ್ತಾರೆ. ಏನಿದು? ಇದೇ ರೀತಿ ಒಂದ್ ರೀತಿ ಅದೇ ಎಂತದೋ ರೋಮಿಗೆ ಬೆಂಕಿ ಬಿದ್ದರೆ ನೀರು ಪಿಟ್ಲು ನುಡಿಸ್ತಾ ಇದ್ದ ನಂಗೆ. ಈಗ ಜನ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲರೂ ಸಹ ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಈಗ ಜನರನ್ನ, ಅವರನ್ನ, ಶಾಸಕರನ್ನ ನೇರವಾಗಿ, ಮಂತ್ರಿಗಳನ್ನೇ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಒಂದು ಬದಲಾವಣೆ, ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಸೂಚನೆ. ಮುಂದೆ ಬಹುಶಃ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ಈಗ ಅನೇಕ ಅವಘಡಗಳು ನಡೆದುಬಿಟ್ಟಿದ್ದಾವೆ. ಆ ಅವಘಡಗಳನ್ನೇ ಅವರಿಗೆ ತೋರಿಸ್ಬೇಕಾಗ್ತದೆ ನಿಜ. ಆದರೆ ಅವರೂ ಸಹ ಭಾಳ ಬೇಗ ಎಲ್ಲ ಅವರು ಏನೇನು ತಪ್ಪುಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಮುಂದೆ ಈ ಭ್ರಷ್ಟಾಚಾರ ಯಾವುದೇ ನಡಿಬಾರ್ದು. ಇವ್ರು ಹೇಳ್ತಾ ಇದ್ದಾರೆ, ನಾ ಹಳ್ಳಿಗಳನ್ನೇ ನೋಡಿಲ್ಲ, ಇನ್ನೊಂದಿಲ್ಲ. ಅದಕ್ಕೆ ನಾನು ಒಂದು ಏನು ನಿವೇದನೆ ನಮ್ಮ ಎಲ್ಲ ಶಾಸಕರಿಗೆ ಅಂತ ಅಂದರೆ, ನೀವು ಯಾತಕ್ಕೆ ಪ್ರತಿಯೊಂದು ತಿಂಗಳೂ ಸಹ ತಾಲೂಕು ಆಫೀಸ್ ಮುಂದೆ, ತಾಲೂಕ್ ಪಂಚಾಯಿತಿ ಆಫೀಸ್ ಮುಂದೆ ಅದಾಲತ್ ಮಾಡಬಾರ್ದು. ಪ್ರತಿಯೊಂದು ಪಂಚಾಯತ್ಗೂ ಹೋಗಿ ಅಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅವರ ಸಮಸ್ಯೆನ ಅಲ್ಲೇ ಬಗೆಹರಿಸಬಾರ್ದು. ನಾನು ಶಾಸಕನಾಗಿದ್ದಾಗ ಅದೆಲ್ಲನೂ ಮಾಡಿದ್ದೇನೆ. ಆ ಥರ ಮಾಡಿದರೆ ಏನಾಗುತ್ತೆ, ಜನರಿಗೆ ಏನು ಒಂದು ರೋಷ ಇದೆ, ಆ ರೋಷನೂ ಕೆಲಸಗಳು ಆಗುತ್ತೆ. ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನ. 2011 ಜೂನ್ ತಿಂಗಳಲ್ಲಿ ಎಲ್ಲಾ ಪಕ್ಷ ಶಾಸಕರು ಆ ಒಂದು ವೇತನ ಸವಲತ್ತುಗಳು ಪಡ್ಕೊಳ್ಳೋ ಬಿಲ್ಲನ್ನು ಪಾಸ್ ಮಾಡ್ತಾರೆ. ಅದು ಸಭಾತ್ಯಾಗದ ಮಧ್ಯೆ, ಯಾಕಂದ್ರೆ ಅಲ್ಲಿ ಗಲಾಟೆ ಆಗಬಾರ್ದು ಅಂತ, ಅದನ್ನು ಪಾಸ್ ಆಗಬೇಕು ಅಂತ. ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಕೃಷಿ ಕಾರ್ಮಿಕರು, ಇವತ್ತು ಉದ್ಯೋಗ ಇಲ್ಲದೆ ಇರೋರು, ಇವತ್ತು ಅನೇಕ ಜನ ಕೆಲಸಕ್ಕೆ ಇಲ್ಲದೆ ಇರೋ ಅವ್ರ ವಿಚಾರದಲ್ಲಿ ಯಾಕೆ ಒಂದಾಗಲ್ಲ. ಇವ್ರು ಮಾತ್ರ ಸ್ಯಾಲ್ರಿನ ಹೆಚ್ಚು ಮಾಡ್ಕೊಂಡ್ರು. 73% ಸ್ಯಾಲ್ರಿ ಹೆಚ್ಚಿಗೆ ಮಾಡ್ಕೊಂಡ್ರು. ಒಮ್ಮೆಗೆ 20 ರಿಂದ 30 ಸಾವಿರ ರೂಪಾಯಿ ಹೆಚ್ಚಿಗಾಗುತ್ತೆ. ಸೊ ಅದರಲ್ಲಿ ಮಾತ್ರ ಒಗ್ಗಟ್ಟಾಗಿದೆ. ಪಕ್ಷಾತೀತವಾಗಿ, ಜಾತ್ಯತೀತ ಅಲ್ಲಿ ಯಾರು ಕೂಡ ಒಬ್ಬರೊಬ್ಬರು ವಿರೋಧ ಮಾಡೋಲ್ಲ. ಅವ್ರದ್ದು ಮಾತ್ರ ಸರಿಯಾಗಿ ಮಾಡ್ಕೊಳ್ತಾರೆ. ಜನರದ್ದು ಅಲ್ಲ, ಪರಿಸ್ಥಿತಿ ಆಗಿದೆ. ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಅವ್ರಿಗೆ ಬೇಕಾದಾಗ ಅವರು ಒಂದಾಗ್ತಾರೆ. ಯಾವುದೋ ಒಂದೊಂದು ಅವ್ರವ್ರ ಇವನಿಗೆ ಇನ್ನೊಂದು ಬೇಕಾದ ಸೀಟ್ ಸಮಸ್ಯೆ ಬಂತು, ಒಬ್ಬ ಶಾಸಕ ಮಾತಾಡಲಿಲ್ಲ. ಅನೇಕ ಸಮಸ್ಯೆಗಳು ಬಂದಾಗ ಯಾರು ಮಾತಾಡಲ್ಲ. ಅದನ್ನೇ ನಾನು ಈ ಸಂದರ್ಭದಲ್ಲಿ ನಿವೇದನೆ ಮಾಡಿಕೊಳ್ಬೇಕು ಅಂತ. ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಏನಪ್ಪಾ ಅಂತ ಅಂದ್ರೆ ಕೆರೆಗಳಿಗೆ ನೀರಿಲ್ಲ, ಸರಿಯಾಗಿ ರಸ್ತೆಗಳಿಲ್ಲ. ಏನಪ್ಪಾ ಅಂತ ಅಂದ್ರೆ ಸರಿಯಾಗಿ ಬಡವರಿಗೆ ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ BPL ಕಾರ್ಡ್ ಕೊಟ್ಟಿಲ್ಲ. ನಿಜವಾಗಿ ಗುಡಿಸ್ನೇ ಇರ್ತಕ್ಕಂಥ ಅವನಿಗೆ ಮನೆ ಕೊಟ್ಟಿಲ್ಲ, RCC ಮನೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸರಿಯಾದ ರೀತಿಯಲ್ಲಿ ಶಾಸಕರು ಒಂದು ತಪಾಸಣೆ, ಒಂದು ಮೇಲ್ವಿಚಾರಣೆ ಅದನ್ನು ಸ್ಟಡಿ ಮಾಡಲಿ. ಮೊದಲು ಫಾರಿನ್ ನಿಲ್ಲಿಸಿ, ಮೊದಲು ಅಲ್ಲಿ ಹೋಗ್ಬೇಡ, ಅವ್ರೂರು ಫಸ್ಟ್ ತಿಳ್ಕೊಳ್ಳಿ. ಅದೆಲ್ಲ ನಾನು ಹೇಳೋದೇನು ಅಂತ ಅಂದ್ರೆ, ಈ ಒಂದು ಏನು ವಿದೇಶಕ್ಕೆ ಹೋದೇಟಿಗೆ ತಪ್ಪು ಅಂತ ನಾನು ಹೇಳೋದಿಲ್ಲ. ನಾನು ತಪ್ಪು ಅಂತ ಆದರೆ
ಆ ವಿದೇಶಕ್ಕೆ ಹೋದಾಗ ಅಲ್ಲಿ ಏನೇನು ಒಂದು ಪ್ರಗತಿಯನ್ನು ಯಾವ್ಯಾವ ಕಾರಣಕ್ಕೂ ಪ್ರಗತಿ ಸಾಧಿಸಿದ್ದಾರೆ, ಅಭಿವೃದ್ಧಿ ಸಾಧಿಸಿದ್ದಾರೆ, ಅವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಸರ್ಕಾರಕ್ಕೆ ಅವರು ಸಲಹೆ ಕೊಟ್ಟು ನನ್ನ ಪ್ರಕಾರ ಸರಿಯಾಗಿ ಮಾಡ್ತಾ ಇದ್ರೆ 0.1% ಕೂಡ ನಮ್ಮಲ್ಲಿ ಅನುಷ್ಠಾನ ಆಗಿದೆ ಅನ್ನೋದ್ರ ಬಗ್ಗೆ ನನಗಂತೂ ಅನುಮಾನದೇ ಆಗಿಲ್ಲ. ಹಿಂದೆ ಬೈರೇಗೌಡರು ಇಸ್ರೇಲ್ ಮಾದರಿಯ ಏನು ಹನಿ ನೀರಾವರಿ ಒಂದು ಯೋಜನೆ ನನಗೆ ಗೊತ್ತಿರೋ ಪ್ರಕಾರ ಅವರು ಆ ಪ್ರಯತ್ನ ಮಾಡಿದ್ ಬಿಟ್ರೆ ಇನ್ನು ಯಾವ ಕಮಿಟಿಗಳು ಹೋಗಿದ್ದು ಕೂಡ ಏನೂ ಆಗಿಲ್ಲ. ಒಂದು 4 ಪೇಜ್ ರಿಪೋರ್ಟ್ ಕೊಡ್ತಾರೆ. ಮೊನ್ನೆ ಅದು ರಿಪೋರ್ಟ್ ಯಾವುದೇ ವೆಬ್ಸೈಟ್ ಇರೋದು ಅದಕ್ಕೆ ಕಾಪಿ ಮಾಡಿ ರಿಪೋರ್ಟ್ ಸಲ್ಲಿಸಿದಾರೆ ಅನ್ನೋಂಥದ್ದು. ಅದು ಪ್ರಯೋಜನ ಇಲ್ಲ. ಟಿವಿ ಮುಖಾಂತರ ನೋಡಿದೆ. ಅದು ಏನಪ್ಪಾ ಅಂದ್ರೆ ಆ ರೀತಿಯಲ್ಲಿ ಒಂದು ಕಣ್ಣಿಗೆ ಮಣ್ಣೆರಿತಕ್ಕಂತ ಕೆಲಸವನ್ನ ನಮ್ಮ ಸಮಿತಿಗಳು ಮಾಡಬಾರ್ದು. ಅಂದ್ರೆ ಶಾಸಕರು ಜನರಿಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟ ಮಾಡ್ತೇನೆ. ಯಾಕೆ ಅಂತ ಅಂದ್ರೆ ನಾನು ಸ್ಪೀಕರ್ ಆಗಿದ್ದಾಗ ಚೈನಾಕ್ಕೆ ನಮ್ಮ ಶಾಸಕರನ್ನು ಕಳಿಸಿದ್ದೆ. ಪತ್ರಕರ್ತರು ಹೋಗಿದ್ರು ಚೈನಾಗೆ. ಆಗ ನಾನೇನ್ ಮಾಡಿದೆ ಅಂತ ಅಂದ್ರೆ ಕಮಿಟಿ ತರ ಕಳಿಸ್ಲಿಲ್ಲ, 3-4 ಗುಂಪುಗಳನ್ನು ಮಾಡಿ ಅವ್ರ ಜೊತೆ ಒಬ್ಬೊಬ್ಬರು ಪತ್ರಕರ್ತನ ಕಳಿಸಿದ್ದೆ. ಪತ್ರಕರ್ತರಾದ್ರೆ ಅಲ್ಲಿ ಬಿಡುಗಣ್ಣುಗಳಿಂದ ಅಲ್ಲಿ ಏನೇನು ಅಭಿವೃದ್ಧಿ ಆದ ನೋಡ್ತಾರೆ, ಅಲ್ಲಿಂದ ವರದಿ ಮಾಡ್ತಾರೆ, ಜೊತೆಗೆ ನಮ್ಮ ಶಾಸಕರಿಗೂ ಸಹ ಸಲಹೆ ಸೂಚನೆ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ. ಚೈನಾ ಟೂರ್ ಸರ್ ಅದು 0 ಆಗಿದೆ. ನೀವು ಅಧ್ಯಕ್ಷರತೆ ನೀವು ಸ್ಪೀಕರ್ ಆಗಿದ್ದಾಗ ಹೋದಂತ ಏನು ಟ್ರಿಪ್ ಇದೆ ಅವರು 1% ಕೂಡ ಎಲ್ಲ ಇಂಪ್ಲಿಮೆಂಟ್ ಆಗಿಲ್ಲ. ಅದು ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಎಲ್ಲ ಪತ್ರಕರ್ತರನ್ನು ಕಳಿಸಿದ್ದೆ. ಅದರಿಂದ ಯಾವ್ಯಾವ ರೀತಿಯಲ್ಲಿ ಅವರು ಪತ್ರಿಕೆಗಳಿಗೆ ವರದಿ ಮಾಡಿದ್ರು ಇದು ಅನ್ನೋದು ಅವರು ಟ್ರಿಪ್ ಮಾಡ್ಕೊಂಡು ಬಂದ್ರು. ಇನ್ನೇನು ಅದಾಗಬಾರ್ದು. ಉದ್ದೇಶ ಚೈನಾ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ನಾನು ಇಂಡೋ ಚೈನಾ ಫ್ರೆಂಡ್ಶಿಪ್ ಅಸೋಸಿಯೇಷನಿಂದ ಹೋಗಿದ್ದೆ ನಾನು ನಮ್ಮ ಖರ್ಚಿನಿಂದ. ಆಗ ಅದನ್ನು ನೋಡಿಬಿಟ್ಟು ಅಭಿವೃದ್ಧಿಯನ್ನು ನೋಡಿಕೊಂಡು ನನಗೆ ಭಾಳ ಖುಷಿ ಆಯಿತು. ಯಾತಕ್ಕೆ ನಮ್ಮ ಶಾಸಕರನ್ನು ಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಕಳಿಸಿದ್ದೆ. ಅದು ನೀವು ತಾವು ಹೇಳಿದಾಗೆ ಪೂರ್ಣ ಸಫಲ ಆಗಲಿಲ್ಲ. ಖಂಡಿತ ತಾವು ಹೇಳ್ತಾ ಇದ್ರೆ ನಾವು ವಿದೇಶಿ ಪ್ರವಾಸಿ ವಿರೋಧಿ ಅಲ್ಲ, ಅಕ್ಕಪಕ್ಕದ ರಾಜ್ಯವನ್ನು ನೋಡಬಾರ್ದು ಅಂತ ನಾವು ಯಾರು ಕೂಡ ಹೇಳಲ್ಲ. ಯಾಕಂತಂದ್ರೆ ಎಲ್ಲವನ್ನು ನೋಡಿದಾಗ ನಮ್ಮಲ್ಲಿ ಮಾಡಬೇಕು. ಆದ್ರೆ ನಿಜಕ್ಕೂ ಕೂಡ ಅದು ಆಗ್ತಾ ಇಲ್ಲ. ಅದನ್ನ ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು. ಜನರ ಹಣವನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಇಲ್ಲಿರ್ತಕ್ಕಂಥ ಗಂಭೀರ ಆಕ್ಷೇಪ. ಅಂಥದ್ದಕ್ಕೆ ಅವಕಾಶ ಕೊಡೋದಾರೆ, ಅಂಥ ಟ್ರಿಪ್ಗಳು ಬೇಡ ಅನ್ನುವಂಥದ್ದು ಕೂಡ ಹೇಳಬೇಕಾಗುತ್ತೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೇನೆ. ಸಾರ್ವಜನಿಕರು ಕೂಡ ಕರೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು